ನನ್ನ ಹೆಸರು ಅಶ್ವಿನಿ ಅಂತ. ನಾನು ಬ್ಯಾಂಗ್ಳೂರಿಂದನೇ ಬಂದಿರೋದು. ನಾನು ಪೂರ್ವಿ ಮ್ಯಾಮ್ನ ಅರೌಂಡ್ 10 ಇಯರ್ಸಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ಆಗ ಅಷ್ಟೊಂದು ಐಡಿಯಾ ಇರಲಿಲ್ಲ ಡ್ರಗ್ಲೆಸ್ ಥೆರಪಿ ಅಂದರೆ ಏನು ಅಂತೆಲ್ಲ ನೋಡಿದ್ದೆ. ಬಟ್ ನನಗೆ ಆಗ್ಲಿಂದನೇ ಸ್ವಲ್ಪ ಬ್ಲಡ್ ಪ್ರೆಷರ್ ಇತ್ತು. ಸೊ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಬೇಡ, ಏನಾದರೂ ಹೀಗೆ ನೋಡೋಣ ಅಂತಂದಾಗ ಪೂರ್ವಿ ಮ್ಯಾಮ್ದು ಸಿಕ್ತು. ಬಟ್ ಆವಾಗ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ. ಆಮೇಲೆ ಒಂದು ಕೋವಿಡ್ ಟೈಮಲ್ಲೇ ಮ್ಯಾಮ್ದು ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದೆ. ಆಗ 1 ಇಯರ್ ಸೆಲ್ಫ್ ಲವ್ ಅಂತ ಮಾಡಿದರು. ದಟ್ ವಾಸ್ ಮೈ ಮೋಸ್ಟ್ ಮೆಮೊರೇಬಲ್ ಇಯರ್ ಅಂತ ಹೇಳ್ತೀನಿ. ಎಷ್ಟು ಕೂಲಾಗಿ ಎಷ್ಟು ಕಾಮಾಗಿದ್ದೆ ಅಂತಂದರೆ ನಾನೇನೋ ಅನ್ನೋಷ್ಟು ಚೇಂಜಸ್ ಕಾಣಿಸ್ತಾ ಇತ್ತು. ಸೊ ನಾನು ಯಾವಾಗ್ಲೂ ಹೀಗೆ ಮುಂದೆ ಬಂದು ಮೇಲೆ ಬಂದು ಮಾತಾಡೋದೆಲ್ಲ ಇರಲೇ ಇಲ್ಲ. ಸೊ ಯಾವಾಗಾದರೂ ಎಲ್ಲಾದರೂ ಎಂಟರ್ ಆದಾಗಲಿ ಕ್ಲಾಸ್ ರೂಮಲ್ಲಾಗಲಿ ಎಲ್ಲೇ ಆಗಲಿ ನಾನು ಬ್ಯಾಕ್ ಸೈಡ್ ಹೋಗಿ ಹುಡುಕ್ತಾ ಇದ್ದೆ. ಬಟ್ ಇವತ್ತು ಗೊತ್ತಿಲ್ಲ, ಬಂದ ತಕ್ಷಣ ನಾನು ಹುಡುಕ್ದೆ ನಂಗೆ ಎಲ್ಲಾದರೂ ಫ್ರಂಟಲ್ಲೇ ಸಿಗುತ್ತಾ ಅಂತ. ಫ್ರಂಟಲ್ಲೇ ಒಂದು ಸೀಟ್ ಖಾಲಿ ಇತ್ತು. ಆಮೇಲೆ ನಾನು ಅವ್ರದ್ದು ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಸರ್ವಸಿದ್ಧಿ ಕ್ರಿಯಾನು ಆಫ್ಲೈನ್ ತೊಗೊಂಡಾದಾಗ ನಾನು ಅಟೆಂಡ್ ಮಾಡಿದ್ದೀನಿ. ತುಂಬ ಹೆಲ್ಪ್ ಆಗಿದೆ. ಮತ್ತು ಮ್ಯಾಮ್ನ ಮೀಟ್ ಮಾಡಬೇಕು ಅಂತಂದ್ಬಿಟ್ಟು ಆಫ್ಲೈನ್ ಕ್ಲಾಸಸ್ ಯಾವಾಗಲಾದ್ರು ಇದೆಯಾ ಅಂತಂದರೆ ಕೋವಿಡಿಂದ ಮ್ಯಾಮ್ ಮಾಡೇ ಇರಲಿಲ್ಲ. ನಾನು ಅವ್ರ ಹತ್ರ ಹೋಗಿ ಒಂದು ಸತಿ ಭೇಟಿಯಾಗಿದ್ದೆ, ಕನ್ಸಲ್ಟೇಷನ್ ತೊಗೊಂಡಿದ್ದೆ. ಅವರಂದರು ಏನೂ ಪ್ರಾಬ್ಲಮ್ ಇಲ್ಲ, ಒಂದು 2-3 ಸೆಷನ್ ತೊಗೋಬೋದಾಗಿತ್ತು ಅಂತ. ಬಟ್ ಅವ್ರನ್ನ ನೋಡಿದ ತಕ್ಷಣವೇ ನನಗೆ ಸೆಷನಿನ ಅವಶ್ಯಕತೆನೇ ಬಂದಿಲ್ಲ. ಹಾಗೇ ಏನು ಒಂಥರ ಭಯ ಇರ್ತಾಯಿತ್ತು, ಮೂಡ್ ಇರ್ತಿರ್ಲಿಲ್ಲ ಏನು ಮಾಡೋದಕ್ಕೂ. ಸುಮ್ಮನೆ ಎಲ್ಲ ಚೆನ್ನಾಗಿದೆ ನನ್ನ ಲೈಫಲ್ಲಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾ ಇದ್ದೆ, ಹಾಗಿತ್ತು. ಬಟ್ ಅವ್ರನ್ನ ನೋಡಿ ಮೀಟ್ ಮಾಡಿ ಬಂದಾಗಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದಾಗಿದ ತಕ್ಷಣ ಇನ್ನರ್ ಹೀಲಿಂಗ್ ಮಾಡಿದ್ರು, ಅದನ್ನು ಅಟೆಂಡ್ ಮಾಡಿದೆ. ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದೆ. ಮತ್ತು ಮ್ಯಾಮ್ದು ತುಂಬ ನಂದು ಫೇವ್ರೇಟ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ಲಾಸಸ್ ಮ್ಯಾಮ್ ಯಾವ್ಯಾವ್ದು ಮಾಡಿದಿರೋ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಅದರೊಳಗೆ ನನಗೆ ಫೇವ್ರೇಟ್ ಅಂತಂದರೆ 2 ಡೇಸ್ ಇನ್ನರ್ 2 ಡೇಸು ಇಂಟೆನ್ಸ್ ಹೀಲಿಂಗ್ ಅಂತ ಮಾಡಿದ್ರು. ಆ ಸೆಷನ್ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಅದಾದಮೇಲೆ ನನಗೆ ಎಷ್ಟು ಕಾಮ್ನೆಸ್ ಇತ್ತು, ನನಗೆ ಭಯ ಆಗ್ತಾಯಿತ್ತು. ಏನಿದು ಇಷ್ಟು ಕೌಲಾಗಿದೆ, ಮನೇಲಿ ಯಾರ ಮೇಲೂ ಕೋಪ ಮಾಡ್ಕೋತಾ ಇಲ್ಲ, ಏನಾದ್ರೂ ಏನು ಭಯ ಆಗ್ತಾ ಇಲ್ಲ ಅಂತ. ಸೊ ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಾತ್ರ ಹಾಗೆ ನಮ್ಮ ಲೈಫು ಯಾವುದೋ ಒಂದು ಲೆವೆಲ್ಗೆ ಹೋಗುತ್ತೆ ಅನ್ನೋದು ಮಾತ್ರ 100% ಸತ್ಯ. ಇದು ನಾನೆಲ್ಲ ನನ್ನ ಮಗ ಕೂಡ ನಂಬ್ತಾನೆ. ಅವನಿಗೆ ಟಾನ್ಸಿಲ್ಸ್ ಆಪ್ರೇಷನ್ ಆಗಿತ್ತು. ಸೊ ತುಂಬ ಪೇನ್ ಇತ್ತು, ಏನು ಕೊಟ್ಟರು ಅವ್ನು ಕಾಮ್ ಆಗ್ತಾ ಇರಲಿಲ್ಲ. ನಾನು ಮ್ಯಾಮ್ದು ರೇಕಿ 1 ಪಾಸಿಟಿವ್ ಹೀಲಿಂಗ್ ಮಾಡಿದ್ದೆ. ಅವನ್ನ ಕರ್ಕೊಂಡೋಗಿ ರೂಮಲ್ಲಿ ಕೂಡಿಸ್ಕೊಂಡು ನಿಂಗೆ ಪೂರ್ವಿ ಮ್ಯಾಮ್ದು ಹೇಳ್ತೀನಿ. ನಾನು ನೋಡಿ ಅವ್ನಿಗೆ ಹೆಂಗೆ ಹೋಗಿದೆ ಅಂತಂದರೆ ಅವ್ನಿಗೂ ಅವ್ರು ಪೂರ್ವಿ ಮ್ಯಾಮ್ ಆಗೋಗ್ಬಿಟ್ಟಿದ್ದಾರೆ. ಬಂದು ಈಗ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಪಾಪ ಅವನಿಗೆ. ಈ ಥರ ಮಾಡ್ತೀನಿ ಅಂತ ಪಾಸಿಟಿವ್ ಹೀಲಿಂಗ್ ಮಾಡಿ ಅವ್ನ ಕೈ ಇಟ್ಕೊಂಡು ಒಂದು 1/4 ಗಂಟೆ ಕೂತ್ಕೊಂಡಾದಮೇಲೆ ಅವನು ಮಮ್ಮ ನಂಗೆ ವಾಸಿ ಆಯಿತು, ನಾನು ಊಟ ಮಾಡ್ತೀನಿ. ಅವ್ನಿಗೀಗ 12 ವರ್ಷ. ಸರಿ ಅಂದ್ಬಿಟ್ಟು ಅವನಿಗೆ ಅದು ತಲೆಯಲ್ಲಿ ಎಷ್ಟು ಹೋಗಿದೆ ಅಂತಂದರೆ, ನನಗೆ ಅವ್ನು ಹೇಳ್ತಾನೆ, ನಾನೇನಾದರೂ ಹೇಳಿದ್ದು ಕೇಳ್ತಾ ಇಲ್ಲ, ಏನಾದರೂ ಮಾಡಲಿಲ್ಲ ಅಂದರೆ ಇರು ನಿನಗೆ ಪೂರ್ವಿ ಮ್ಯಾಮ್ ಹತ್ರ ಹೇಳಿಸ್ತೀನಿ ಅಂತ. ಆ ರೇಂಜ್ಗೆ ಒಂಥರ ಎಲ್ಲ ಅವ್ರನ್ನ ನಮ್ಮ ಮನೇಲಿ ಎಲ್ಲರೂ ಗುರುಗಳ ಥರನೇ ನೋಡ್ತೀನಿ. ಸೊ ಎಲ್ಲರೂ ಇದ್ರದ್ದು ಉಪಯೋಗ ತಗೊಳ್ಳಿ. ಶೀ ಈಸ್ ಜಸ್ಟ್ ವಂಡರ್ಫುಲ್. ಥ್ಯಾಂಕ್ ಯು ಪೂರ್ವಿ ಮ್ಯಾಮ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಡಾಕ್ಟರ್ ಪೂರ್ವಿ ಜಯರಾಜ್ ರವರ ಮಾರ್ಗದರ್ಶನದಲ್ಲಿ ಮುಂಬರುವ 21 ಡೇಸ್ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಂನ ಹೊಸ ಬ್ಯಾಚ್ ಸೇರಲು ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ಇದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.